ಸತ್ಯದ ಹುಡುಕಾಟದಲ್ಲಿ ಇರೋರಿಗೆ ಸೈನ್ಯ ಆಗಲಿ ಸಾವಾಗಲಿ ಹೆದರ್ಕೋಬಾರ್ದು. ಒಂದು ಮಾತು ಈಗ ಸ್ಪಾರ್ಕ್ ಚಿತ್ರದ ಟೀಸರಲ್ಲಿ ನಮಗೆ ಕೇಳಿಬಂತು. ಒಂದು ವಿಭಿನ್ನವಾದ ಸತ್ಯದ ಹುಡುಕಾಟದಲ್ಲಿ ಇವತ್ತು ಬರ್ತ್ಡೇ ಖುಷಿಯಲ್ಲಿ ನಿರಂಜನ್ ಅವರು ಸಿಕ್ಕಿದ್ದಾರೆ. ಪದೇ ಪದೇ ಒಂದು ಹೊಸ ರೀತಿಯ ಕಿಡಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ನಿರಂಜನ್ ಅವರೇ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನಮ್ಮೊಳಗಿನ ಕಿಡಿಯನ್ನು ಆಚೆ ಹಾಕ್ತಾ ಇದ್ದೀರಾ. ಕಿಡಿನ ಎಲ್ಲಿ, ಹೇಗೆ, ಯಾವಾಗ ಹಚ್ತಾ ಇದ್ದೀರಾ ಅಂತ? ಇಲ್ಲ, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ರಿಲೀಸ್ ಟೈಮಲ್ಲಿ ನಾವು ಹಚ್ಚೋದಲ್ಲ, ಜನ ಹಚ್ತಾರೆ ಕಿಡಿನ. ಈ ಸಲದ ಬರ್ತ್ಡೇ ಎಷ್ಟು ಸ್ಪೆಷಲ್? ತುಂಬ ಸ್ಪೆಷಲ್ಲೇ. ಯಾಕೆಂದರೆ ನಂದು ಸಿನಿಮಾ ಆಲ್ಮೋಸ್ಟ್ 6 ಮಂತ್ಸಿಂದ ನಾವು ಶೂಟ್ ಮಾಡ್ತಾಯಿದ್ದೀವಿ. ಇನ್ನು ಲಾಸ್ಟ್ ಸ್ಕೆಡ್ಯೂಲಲ್ಲಿದ್ದೀವಿ. ಸೊ ಅವತ್ತು ನಾವೇನು ಪ್ಲ್ಯಾನ್ ಮಾಡೋದು, ಇವತ್ತೊಂದೇನಾದ್ರು ಅವ್ರು ಮಾಡೋಣ ಅಂತ ಅವ್ರು ಅಂದರು. ಸೊ ಅದ್ರ ಮುಖಾಂತರ ಇವಾಗ ಸ್ಪಾರ್ಕ್ ಟೀಸರ್ ಆಚೆ ಇವತ್ತು ರಿಲೀಸ್ ಆಗಿರೋದ್ರಿಂದ ಇವತ್ತು ಎಲ್ಲ ಸೇರಿದ್ದೀವಿ, ಎಲ್ಲ ಸೇರಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಫಸ್ಟ್ ನಂದು ಟೀಸರ್ ನೋಡಿ ತುಂಬ ಖುಷಿಪಟ್ಟರು ಎಲ್ಲರೂ. ಸೊ ಒಂದು ಜರ್ನಲಿಸ್ಟ್ ರೋಲ್ ಪ್ಲೇ ಮಾಡ್ತಿರೋದ್ರಿಂದ ಎಲ್ರಿಗೂ ಅದೇ ಎಕ್ಸೈಟ್ಮೆಂಟ್ ಇದೆ. ನನಗೆ ಅದು ನೋಡಿ ನನಗೆ ಎಕ್ಸೈಟ್ಮೆಂಟ್ ಇದೆ ಅಷ್ಟೇ. ಜಸ್ಟ್ ಫಾರ್ ಎ ಚೇಂಜು, ಸಾಮಾನ್ಯವಾಗಿ ಎಲ್ಲ ವೇದಿಕೆಗಳಲ್ಲೂ ಈ ಮಾಧ್ಯಮದವರನ್ನು, ಪತ್ರಕರ್ತರನ್ನು ನೋಡೋ ದೃಷ್ಟಿಕೋನಗಳು ಚೇಂಜ್ ಆಗ್ತಾ ಇದೆ. ಏನೇನೋ ಕೆಟ್ಟದಾಗ ಕಮೆಂಟ್ ಮಾಡೋದು, ಬೈಯೋದು, ಈ ಥರ ಎಲ್ಲ ಕೆಲವೊಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ ನೀವು ಪತ್ರಕರ್ತನಾಗಿ ಸಮಾಜವನ್ನು ಹೇಗೆ ನೋಡಿದ್ರಿ ಆ ಪಾತ್ರದಲ್ಲಿ? ಇಲ್ಲ, ಅದು ಹಂಗೆ ರೆಟ್ರೋಸ್ಪೆಕ್ಟ್ ಹಂಗೆ ಇರುತ್ತೆ. ಏನಕ್ಕೆಂದರೆ ಎಷ್ಟು ನಮಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೋ ಅಲ್ಲಿ ಏನೋ ಒಂದು ಫಾಲ್ಟ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದನ್ನು ನಾವು ನಮ್ಮ ಮೇಲೆ ತೊಗೋಬೇಕಾಗತ್ತೆ ಕೆಲವು ಸಲ. ಬಟ್ ಕಷ್ಟವಾಗಿದ್ದ ಕೆಲಸ ಯಾವಾಗ ಮಾಡೋಕ್ಕೆ ಹೋದಾಗ ಅಲ್ಲಿ ಸತ್ಯ ಅವತ್ತು ಇದ್ದೇ ಇರುತ್ತೆ. ಸೊ ಅದೇ ಪ್ರತಿಯೊಬ್ಬರು ರಿಪೋರ್ಟ್ ಆಗಿರಲಿ, ಜರ್ನಲಿಸ್ಟ್ ಆಗಿರಲಿ, ಒಂದು ಸತ್ಯದ ಕೆಲಸ ಸತ್ಯದ ನಡೀತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಅಲ್ಲಿಂದ ನಿಂತ್ಕೊಂಡು ನಮ್ಮ ಪಬ್ಲಿಕ್ಕನ್ನು ನೋಡಿ ಏನು ಈ ಸಿನಿಮಾದಲ್ಲಿ ಯಾವ ಥರ ಒಂದು ನನ್ನ ಕ್ಯಾರೆಕ್ಟರ್ ಇದೆ ಅದು ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಖುಷಿಯಾಗುತ್ತೆ ಅಷ್ಟೆ. ನನಗನ್ಸ್ದಂಗೆ ನೀವು ಹೊಸ ಕಲಾವಿದ್ರಲ್ಲ, ಬಹಳ ಹಳೆ ಕಲಾವಿದರು. ಇಂದ ಶುರು ಮಾಡಿಬಿಟ್ಟಿದ್ರಿ ಪಾದಾರ್ಪಣೆ. ಇವತ್ತು ಬರ್ತ್ಡೇ ಖುಷಿಯಲ್ಲಿ ಇದ್ದೀರಾ. ಪ್ರತಿಯೊಬ್ಬ ನಟನಿಗೂ ಬರ್ತ್ಡೇ ಬರ್ತಾ ಜವಾಬ್ದಾರಿ ಹೊಣೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಏಜ್ ಹೆಚ್ಚಾಗ್ತಾ ಅದನ್ನು ಹೇಗೆ ನೋಡ್ತಾ ಇದ್ದೀರಾ ನೀವು? ಇಲ್ಲ, ಡೆಫಿನೆಟ್ಲಿ ಸಿನಿಮಾ ಅನ್ನೋದೇ ಒಂದು ದೊಡ್ಡ ಜವಾಬ್ದಾರಿ. ಒಳ್ಳೆ ಸಿನಿಮಾ ಮಾಡಬೇಕು. ಆದಷ್ಟು ನಾನು ಮಾಡಿರೋ ಸಿನಿಮಾಗಳೆಲ್ಲ ರಿಲೀಸ್ ಆಗಿ ಚೆನ್ನಾಗಿ ಜನಕ್ಕೆ ತಲುಪಬೇಕು. ಆಮೇಲೆ ನಾನು ಯಾವ ಥರ ಸಿನಿಮಾ ಮಾಡ್ತೀನಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಸೊ ನಾನು ಸುಮ್ಮನೆ ಏನೋ ಒಂದು ಹೀರೋ ಆಗಿ ಟ್ರೈ ಮಾಡ್ತಿಲ್ಲ. ಇಲ್ಲಿ ಏನೋ ಒಂದು ಪರ್ಪಸ್ ಇದೆ ನಾನು ಸಿನಿಮಾಗೆ ಬಂದಿರೋದು. ಆ ಪರ್ಪಸ್ನಲ್ಲಿ ನಾನು ಹಲವಾರು ಒಂದಷ್ಟು ಪರ್ಫಾರ್ಮೆನ್ಸ್ ಕೊಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಸ್ಥಾನಮಾನ ತೊಗೋಬೇಕು ಅನ್ನೋದೊಂದು ಆಸೆ. ಸೊ ಪ್ರತಿಯೊಂದು ಸಿನಿಮಾಗೂ ಆ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತಿದೆ. ಇನ್ನೂ ಹೆಚ್ಚಾಗಲಿ, ಜನದ ಪ್ರೀತಿ ಗಳಿಸ್ಕೋತೀನಿ ಅಷ್ಟೇ. ಸ್ವಲ್ಪ ದಿನಗಳ ಹಿಂದೆ ಈ ಆಂಧ್ರ ಕೆಲವು ಸೋಷಲ್ ಮೀಡಿಯಾಗಳನ್ನು ಸ್ಕ್ರೋಲ್ ಮಾಡುವಾಗ ನಿಮ್ಮ ಹೆಸರು ಬರ್ತಾ ಇತ್ತು. ಸೀತಾಪಯಣಂ ವಿಚಾರವಾಗಿ ಹುಡುಗ ತುಂಬ ಪ್ರಾಮಿಸಿಂಗ್ ಆಗಿದ್ದಾನೆ, ಒಳ್ಳೆ ಭವಿಷ್ಯ ಇದೆ ಅಂತ. ಅಲ್ಲಿ ಒಳ್ಳೆ ರಿಸೀವ್ ಮಾಡಿದ್ದಾರೆ ನಿಮ್ಮನ್ನು ಜನ. ಆ ಪ್ರೀತಿ ಸಡನ್ನಾಗಿ ಆ ನೆಲದಿಂದ ಸಿಕ್ಕಾಗ ಏನನ್ನಿಸ್ತು? ಅಯ್ಯೋ ಇಲ್ಲ, ಅದು ಅನ್ಎಕ್ಸ್ಪೆಕ್ಟೆಡೇ. ಏನಕ್ಕೆಂದರೆ ಫಸ್ಟ್ ಆಫ್ ಆಲ್ ಕನ್ನಡದವನಾಗಿ ಒಂದು ತೆಲುಗು ಸಿನಿಮಾ ಮಾಡಿ ತೆಲುಗುವಲ್ಲಿ ಪ್ರೇಕ್ಷಕರದೊಂದು ಪ್ರೀತಿ ಗಳಿಸ್ಕೊಳ್ಳೋದಿದೆಯಲ್ಲ, ತುಂಬಾ ಒಂದು ನಾನು ಅದೃಷ್ಟ ಮಾಡಿದ್ದೇನೋ. ಬಟ್ ಅದು ಆಬ್ವಿಯಸ್ಲಿ ಅವ್ರು ನನ್ನ ಡ್ಯಾನ್ಸ್ ಇಷ್ಟಪಟ್ಟಿದ್ದಾರೆ. ಆ ಸಾಂಗ್ ವೈರಲ್ ಆಯಿತು ನಂದು ತೆಲುಗು ಸಿನಿಮಾ ಸೀತಾಪಯಣ ಅದು. ಆಮೇಲೆ ಅಲ್ಲಿ ತುಂಬ ಕ್ವಿಕ್ಕು ಜನ ರಿಸೀವ್ ಮಾಡೋದಕ್ಕೆ. ಒಂದು ಯಾರೋ ಒಂದು ಒಳ್ಳೆ ಟ್ಯಾಲೆಂಟನ್ನು ನೋಡಿದ್ರೆ ಟಕ್ ಅಂತ ರಿಸೀವ್ ಮಾಡ್ತಾರೆ. ಆಮೇಲೆ ಜಡ್ಜ್ ಮಾಡಲ್ಲ. ಇಲ್ಲಿ ಸ್ವಲ್ಪ ಟೈಮ್ ತೊಗೋತಾರೆ ನಮ್ಮವರು. ಓಕೆ, ಏನು ಒಂದು ಪ್ರೂವ್ ಮಾಡ್ತಾನೆ, ಯಾವ ಥರ ಸಿನಿಮಾ ಮಾಡ್ತಾನೆ, ತುಂಬ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅಲ್ಲಿ ಹಂಗಲ್ಲ, ಟ್ಯಾಲೆಂಟ್ ಕಾಣಿಸಿದ್ರೆ ಪಟ್ ಅಂತ ಅಷ್ಟೇ, ವಿ ಲವ್ ಯು ಫಾರ್ ಯುವರ್ ಟ್ಯಾಲೆಂಟ್ ಅಂತಾರೆ. ಅದು ನಾನು ಮೋಸ್ಟ್ಲಿ ಇಲ್ಲೂ ಒಂದು ಸ್ವಲ್ಪ ದಿನಗಳು ಬೇಕಾಗ್ಬೋದು ಇಲ್ಲೂ ಆ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋಕ್ಕೆ. ಬಟ್ ಆಗುತ್ತೆ, ಖಂಡಿತ ನನ್ನ ಸಿನಿಮಾ ಮುಖಾಂತರ ಆಗುತ್ತೆ. ಉಪ್ಪಿ ಸರು ಯಾರನ್ನೂ ಸುಮ್ಮನೆ ಹೊಗಳಲ್ಲ. ನಿಮ್ಮ ಈ ಪ್ರೆಸೆನ್ಸ್ ನೋಡಿ ಕೊಟ್ಟಂಥ ಕಾಂಪ್ಲಿಮೆಂಟ್ ಏನು? ಇಲ್ಲ, ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಏನೇ ಅಂದರೂ ಅವ್ರ ಗರಡಿಯಿಂದನೇ ಪಳಗೆ ಬಂದವು ನಾನು. ಸೊ ಆಬ್ವಿಯಸ್ಲಿ ಅವ್ರದ್ದು ಏನು ಗೈಡೆನ್ಸ್ ಇರುತ್ತೆ ಪ್ರತಿಯೊಂದು ಸಿನಿಮಾದಾಗಿರಲಿ, ನನ್ನ ಆ್ಯಸ್ ಅ ಪರ್ಸನ್ ನನ್ನ ಮೇಲೆ ಗೈಡೆನ್ಸ್ ಇರೋದಾಗಿರಲಿ, ಅದು ಜನ ಅವ್ರನ್ನ ಇವತ್ತು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಅದನ್ನು ನಾನು ಗೌರವ ಕೊಟ್ಟು ನಾನು ಎಲ್ಲಿಂದ ಹೆಜ್ಜೆ ಇಡಬೇಕು ಅನ್ನೋದು ಅವ್ರು ನಂಗೆ ಹೇಳ್ಕೊಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಕೊನೆಯದಾಗಿ ಈಗ ಸೂಫ್ರಮ್ಸು ರಿಲೀಸ್ ಆಗಿದೆ. ಮತ್ತೆ ಕಂಟೆಂಟನ್ನು ನೋಡೋದಕ್ಕೆ ಚಿತ್ರಮಂದಿರಗಳಿಗೆ ಬರ್ತಾ ಇದ್ದಾರೆ. ಸಿನಿಮಾ ಮೇಕರ್ಗಳ ಭಯ ನಿಧಾನಕ್ಕೆ ಮಾಯ ಆಗ್ತಾ ಇದೆ. ಒಳ್ಳೆ ಸಿನಿಮಾ ಕೊಟ್ಟರೆ ಬಂದೇ ಬರ್ತಾರೆ ಅನ್ನೋಂಥ ವಿಶ್ವಾಸ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ನು? ಇಲ್ಲ, ಡೆಫಿನೆಟ್ಲಿ ಎಂಡ್ ಆಫ್ ದ ಡೇ ಎಲ್ಲರೂ ನಾವು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಏನೋ ಒಂದು ಹೊಸ ಕಂಟೆಂಟ್ ಹುಡುಕ್ತಾ ಇರ್ತೀವಿ ಅನ್ನೊಂದು ಹೇಳೋದಕ್ಕೆ. ಜನ ಕೆಲವುದನ್ನು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಅವ್ರು ಏನೇನು ರಿಸೀವ್ ಮಾಡ್ತಾರೆ ಅನ್ನೋದ್ರ ಪ್ರಕಾರ ನಾವು ಚೇಂಜ್ ಆಗ್ತಾ ಹೋಗಬೇಕಾಗತ್ತೆ. ಸೊ ಹಂಗಂತ ಎಲ್ಲ ಸಿನಿಮಾನೂ ನಾವು ಸೂಫ್ರಮ್ಸೋ ಥರ ಮಾಡೋಕ್ಕಾಗಲ್ಲ. ಬಟ್ ಅದು ಡೆಫಿನೆಟ್ಲಿ ಅದರೊಳಗೂ ಏನೋ ಒಂದು ಎಸೆನ್ಸ್ ಇತ್ತು, ಏನೋ ಒಂದು ಕಂಟೆಂಟ್ ಇತ್ತು. ಅದನ್ನು ಜನ ತುಂಬ ಇಷ್ಟಪಟ್ಟರು. ಒಂದು ತುಂಬ ಎಲ್ಲ ಥ್ರಿಲ್ಲರ್ಸಲ್ಲಿ ಸೆಂಟ್ರಲ್ಲಿ ಒಂದು ಕಾಮಿಡಿ ರಿಲೀಫ್ ಸಿಕ್ತು ಎಲ್ಲರಿಗೂ. ಸೊ ತುಂಬ ಖುಷಿಯಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ, ನಮ್ಮವ್ರ ಸಿನಿಮಾ ಅಂತ.
ಆಬ್ವಿಯಸ್ಲಿ ಕಂಟೆಂಟ್ ಇಸ್ ಕಿಂಗ್ ಎಂಡ್ ಆಫ್ ದ ಡೇ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು, ಜನ ಅದನ್ನು ಮೆಚ್ಚಿ ಮೆರವಣಿಗೆ ಮಾಡಿಬಿಡ್ತಾರೆ. ಓಕೆ, ಆಲ್ ದ ಬೆಸ್ಟ್, ಕಿಡಿ ಜ್ವಾಲೆ ಆಗಲಿ. ಥ್ಯಾಂಕ್ ಯು. ಇವಿಷ್ಟು ಕೂಡ ನಿರಂಜನ್ ಸುಧೀಂದ್ರ ಅವರ ಬರ್ತ್ಡೇ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.